Hi, hello, namaste everyone. I am Vinay Gujjar, your max educator from Gujjar Tutorials. Friends, today we are going to discuss our ninth Ganit Manjari syllabus, chapter number 2, that is Introduction to Linear Polynomial. So, in this chapter, which concepts are there and what the topics are there in this chapter means. So before starting the chapter, what are the things are there means. So first we need to know the main headline of the chapter, linear polynomial. What is linear polynomial? Understood? Before entering the chapter, we need to know what is linear polynomial. Okay? Linear means a polynomial which has degree 1 is called as a linear polynomial. What is a linear polynomial means? The polynomial which has a degree 1 is called as a linear polynomial. Sir, you told degree 1 na? Then what is the degree of polynomial? Linear polynomial means a polynomial in which the degree of polynomial must be 1. Then what about the degree of polynomial? Degree of polynomial means the polynomial in which the highest power, what we used to call the highest power na, that is called as a degree of polynomial. For example, if I write here x square plus x cube plus x, the degree of polynomial will be 3. Why sir? The highest power is called as a degree. Highest power is called as a degree of a polynomial. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಸರ್ ಏನೇನೋ ಬರೀದೇನೇನೋ ಅಳಿಸಿದ್ರಲ್ಲ, ಏನೇನು ಹೇಳಿದ್ರಿ ನೋಡ್ರಿ. ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಏನು ಸರ? ಆ ಯಾವ ಪೊಲಿನಾಮಿಯಲ್ ಇನ್ ಡಿಗ್ರಿ 1 ಇರ್ತೈತಲ್ಲ ಅದಕ್ಕೆ ಲೀನಿಯರ್ ಪೊಲಿನಾಮಿಯಲ್ ಅಂತ ಹೇಳಿ. ಓಕೆ, ಗೊತ್ತಾಯ್ತು ಸರ್. ಡಿಗ್ರಿ ಅಂದ್ರೆ ಏನು ಸರ್? ಡಿಗ್ರಿ ಆಫ್ ಪೊಲಿನಾಮಿಯಲ್ ಅಂತೇನು? ಪೊಲಿನಾಮಿಯಲ್ ಇನ್ ಹೈಯೆಸ್ಟ್ ಪವರ್ ಹೈಯೆಸ್ಟ್ ಪವರ್ ಇರ್ತಲ್ಲ ಅದಕ್ಕೆ ಡಿಗ್ರಿ ಆಫ್ ಪೊಲಿನಾಮಿಯಲ್ ಅಂತ ಕರಿತೀವಿ. ಸರ್ ಪವರ್ ಅಂದ್ರೆ ಏನು? ಇದು ಬರ್ಬೋದಲ್ಲ ಕ್ವಶನ್. ಪವರ್ ಅಂದ್ರೆ ಯಾವ್ದಾದ್ರು ಪೊಲಿನಾಮಿಯಲ್ ಮೇಲೆ ಬರ್ತೀವಲ್ಲಪ್ಪ, ಇಷ್ಟು ರೆಷ್ಟು ಅಂತ ಏನು ಕರಿತೀವಲ್ಲ ಇದಕ್ಕೆ ನಾವು ಪವರ್ ಅಂತ ಕರಿತೀವಿ. ಅರ್ಥ ಆಯ್ತು? ಎಸ್ ಸರ್. ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಅರ್ಥ ಆಯ್ತು. ದ ಪೊಲಿನಾಮಿಯಲ್ ವಿಚ್ ಹ್ಯಾಸ್ ದ ಡಿಗ್ರಿ 1 ಇಸ್ ಕಾಲ್ಡ್ ಆಸ್ ಅ ಲೀನಿಯರ್ ಪೊಲಿನಾಮಿಯಲ್, ಅಥವಾ ಹೈಯೆಸ್ಟ್ ಪವರ್ 1 ಇತ್ತಪ್ಪ ಅಂದ್ರೆ ಲೀನಿಯರ್ ಪೊಲಿನಾಮಿಯಲ್ ಅಂತ ಕರಿತೀವಿ. ದೆನ್ ಸರ್ ಇವಾಗ ನಂಗೆ ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಗೊತ್ತಾಯ್ತು. ಲೀನಿಯರ್ ಪೊಲಿನಾಮಿಯಲ್ ಜೊತೆ ಮತ್ತೆ ಏನಾದ್ರು ಬೇರೆ ಟೈಪ್ ಆಫ್ ಪೊಲಿನಾಮಿಯಲ್ ಏನಾದ್ರು ಇದಾವ? ಡಿಗ್ರಿ 1 ಇದ್ರೆ ಲೀನಿಯರ್ ಅಂದ್ರೆ, ಡಿಗ್ರಿ ಏನಾದ್ರು 2 ಇದ್ರೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಸರ್. ಸರ್ ಡಿಗ್ರಿ ಏನಾದ್ರು 3 ಇದ್ರೆ ಕ್ಯೂಬಿಕ್ ಪೊಲಿನಾಮಿಯಲ್. ಅಷ್ಟೇ. ಅರ್ಥ ಆಯ್ತು? A polynomial which has a degree 1 is called as a linear polynomial. If a degree of polynomial is 2, quadratic. If the degree of polynomial is 3, cubic polynomial. ಅರ್ಥ ಆಯ್ತು ಅಂತ ಅನ್ಕೊಂಡೆ ಸರ್. ದೆನ್ ಇಲ್ಲಿ ನಂಬರ್ ಏನೋ ಇದೆಯಲ್ಲ ಅಷ್ಟೇ, ಇಲ್ಲ ವೇರಿಯೇಬಲ್ ಜೊತೆ ಅಲ್ಫಾಬೆಟ್ ಜೊತೆ ನಂಬರ್ ಇದೆಯಲ್ಲ, ಈ ನಂಬರ್ಗೆ ಏನಂತ ಕರಿತೀವಿ ನಾವು? ದಿಸ್ ನಂಬರ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಕೋಎಫಿಷಿಯಂಟ್. ಇನ್ 8th ಯು ಸ್ಟಡಿ 8th ಕಲ್ತಿದ್ದೀರಿ. ಯಾವ ವೇರಿಯೇಬಲ್ ಅಥವಾ ಲೆಟರ್ ಜೊತೆ ನಿನ್ನ ಜೊತೆ ನಾನು, ನನ್ನ ಜೊತೆ ನೀನು ಅಂತಿರಲ್ಲ, ಆ ತರ ವೇರಿಯೇಬಲ್ ಜೊತೆ ಯಾವಾಗ ನಂಬರ್ ಇರ್ತಲ್ಲ, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಅನ್ಕೊಂತ, ಆ ನಂಬರ್ನ ಏನಂತ ಕರಿತೀವಿ ಅಂದ್ರೆ ಕೋಎಫಿಷಿಯಂಟ್. ಅರ್ಥ ಆಯ್ತು? ಯಾವ ನಂಬರು ವೇರಿಯೇಬಲ್ ಅಥವಾ ಆಲ್ಫಾಬೆಟ್ ಜೊತೆ ಇರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ? ಕೋಎಫಿಷಿಯಂಟ್. ಸರ್ ಆ ವೇರಿಯೇಬಲ್ ಅಂದ್ರೆ ಏನಿಲ್ಲ ಸರ್, ಆಲ್ಫಾಬೆಟಿಕಲ್ ಲೆಟರ್ ABCD Z ವರ್ಗು ಏನೇ ಇದಾವಲ್ಲ ಎಲ್ಲದಕ್ಕೂ ಆಲ್ಫಾಬೆಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು? ಅಂಡ್ ದೆನ್ ಸರ್ ಲಾಸ್ಟಿಗೆ ಯಾವುದೋ ಒಂದು ನಂಬರ್ ಬರ್ತೀನಿ ಸರ್, ಯಾವುದು ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಅಂತ ನಂಬರ್ ಹೇಳ್ತಲ್ಲ, ಆ ನಂಬರ್ನ ಕೋಎಫಿಷಿಯಂಟ್ ಅಂತ ಹೇಳಿದ್ರೆ. ಯಾವ ನಂಬರ್ ನಮ್ ತರ ಸಿಂಗಲ್ ಆಗಿ ಯಾರಿಗೂ ಎದರ್ಲಿಲ್ಲ ನಿಲ್ಲುತ್ತಲ್ಲ, ದಿಸ್ ನಂಬರ್ ಇಸ್ ಕಾಲ್ಡ್ ಆಸ್ ಅ ಕಾನ್ಸ್ಟಂಟ್. ಅಂದ್ರೆ ಇಟ್ ವೋಂಟ್ ಚೇಂಜ್ ಇಟ್ಸ್ ವ್ಯಾಲ್ಯೂ ಅಟ್ ಎನಿ ಟೈಮ್. ಅರ್ಥ ಆಯ್ತು? ಕಾನ್ಸ್ಟಂಟ್ ಅಂದ್ರೆ ಏನಂತ ಗೊತ್ತಾಯ್ತು?
ವೇರಿಯೇಬಲ್ ಅಂದ್ರೆ ಏನಂತ ಗೊತ್ತಾಯ್ತು, ಲಿನಿಯರ್ ಪೊಲಿನಾಮಿಯಲ್ ಅಂದ್ರೆ ಏನಂತ ಗೊತ್ತಾಯ್ತು, ಕ್ವಾಡ್ರಾಟಿಕ್ ಅಂದ್ರೆ ಏನಂತ ಗೊತ್ತಾಯ್ತು, ಕ್ಯೂಬಿಕ್ ಅಂದ್ರೆ ಏನಂತ ಗೊತ್ತಾಯ್ತು, ಅರ್ಥ ಆಯ್ತು. ಮತ್ತೆ ಇದನ್ನ ಬಿಟ್ಟು ಮತ್ತೇನೇನಿದೆ ಸರ್ ಈ ಚಾಪ್ಟರ್ ನಲ್ಲಿ? ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್, ಇವಾಗ ನಿಮ್ ಚಾಪ್ಟರ್ ನಲ್ಲಿ ಇರೋದು ಜಸ್ಟ್ ಈ ತರ ಒಂದು ಇಕ್ವೇಶನ್ ಕೊಡ್ತಾರ, ದೇ ಯು ವಿಲ್ ಗಿವ್ ಎಕ್ಸ್ ವ್ಯಾಲ್ಯೂ ಆಸ್ 1 2 ಅಂತ ಕೊಡ್ತಾರ ಸರ್. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇದು ಬಿಟ್ಟು ಮತ್ತೇನಿದೆ ಸರ್? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇವಾಗ ನಿಮ್ ಸೀನಿಯರ್ಸ್ ಅಂದ್ರೆ 10th ಅವ್ರು ಏನ್ ಕಲಿತಿದಾರಲ್ಲ ಚಾಪ್ಟರ್, ಅವರ 5th ಚಾಪ್ಟರ್ AP ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್, ಅಲ್ಲಿರೋ ಒಂದು ಫಾರ್ಮುಲಾ ಇಲ್ಲಿ ಎಂಟ್ರಿ ಹೊಡಿತೈತಿ. ಬಂದು ಟಾಟಾ ಬೈ ಬೈ, ಹಲೋ ಹಾಯ್ ಬಾಯ್ ಬಾಯ್, ಮುಂದಿನ ವರ್ಷ ನಾನು ಬರ್ತೀನಿ ಅಂತ ಇಲ್ಲಿ ನೈಸ್ ಟು ಮೀಟ್ ಯು ಅಂತ ಹೋಗುತ್ತೆ. ಯಾವ ಫಾರ್ಮುಲಾ ಸರ್ ಅದು? AN ಈಕ್ವಲ್ಸ್ A ಪ್ಲಸ್ ಆಫ್ N ಮೈನಸ್ 1 ಇಂಟು D. ಮುಂದಿನ ವರ್ಷ ಫಿಲ್ಮ್ ಇದೆ, ಈ ವರ್ಷ ಸ್ವಲ್ಪ ಟೀಸರ್ ಕೊಟ್ಟಿದ್ದಾನ. ಹಾಗೆ ಆ ಫಾರ್ಮುಲಾ ಬಂದು ನನ್ನ ಹೆಸರು, ಈ ಫಾರ್ಮುಲಾ ನಾನು ಇಲ್ಲಿದ್ದೀನಿ, ಮುಂದಿನ ವರ್ಷ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳೋಗತ್ತೆ. ಅರ್ಥ ಆಯ್ತು? ಈ ಫಾರ್ಮುಲಾದಲ್ಲಿ AN ಅಂದ್ರೆ ಏನ್ ಸರ್? ಲಾಸ್ಟ್ ಟರ್ಮ್ ಅಂತ ಕರಿತೀವಿ AN ಅಂದ್ರೆ, ಅಥವಾ nth ಟರ್ಮ್ ಅಂತ ಕರಿತೀವಿ. A ಅಂದ್ರೆ ಫಸ್ಟ್ ಟರ್ಮ್ ಅಂತ ಕರಿತೀವಿ. N ಅಂದ್ರೆ ನಂಬರ್ ಆಫ್ ಟರ್ಮ್ ಅಂತ ಕರಿತೀವಿ. D ಅಂದ್ರೆ ಕಾಮನ್ ಡಿಫರೆನ್ಸ್, ಎರಡು ನಂಬರ್ ನಡುವೆ ಏನ್ ಡಿಫರೆನ್ಸ್ ಇರುತ್ತಲ್ಲ ಅದನ್ನ D ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂಡು, ದಿಸ್ ಈಸ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಇಂಟ್ರೊಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ ಚಾಪ್ಟರ್. ಅರ್ಥ ಆಯ್ತು? ಈ ಚಾಪ್ಟರ್ ನಲ್ಲಿ ಏನೇನಿದೆ, ಏನೇನ್ ಕಲಿತೀರಿ ಎಲ್ಲಾನು ಇವಾಗ ನಾವು ಹೇಳಿದ್ವಿ. ಅರ್ಥ ಆಯ್ತು? ದ ನೆಕ್ಸ್ಟ್ ಥಿಂಗ್, ದ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಥ್ಯಾಂಕ್ ಯು, ಬೈ ಬೈ.